ಹಾಯ್ ಹಲೋ ನಮಸ್ಕಾರ ಶ್ರೀಯಾರ್ ಸ್ಟೋರೀಸ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ. ಸ್ನೇಹಿತರೆ, ನಮ್ ಸುತ್ತಮುತ್ತ ಒಂದಿಷ್ಟು ಜನ ಇರ್ತಾರೆ. ಹೇಗೆ ಅಂತ ಹೇಳಿದ್ರೆ ಮೊಸರಲ್ಲಿ ಕಲ್ಲು ಹುಡ್ಕೋದು ಅಂತ ಹೇಳ್ತಾರಲ್ಲ, ಅಂತ ಬುದ್ಧಿ ಇರೋರು. ನಾವು ಮಾಡುವಂತಹ ಎಲ್ಲಾ ಕೆಲಸದಲ್ಲೂ ಒಂದಲ್ಲ ಒಂದು ಲೋಪದೋಷವನ್ನ ಹುಡ್ಕೋರು ಇದ್ದೇ ಇರ್ತಾರೆ. ಇಷ್ಟರ ಮಟ್ಟಿಗೆ ಅಂತ ಹೇಳಿದ್ರೆ ಅವ್ರು ಹೇಳುವಂತಹ ಆ ಲೋಪದೋಷಗಳಿಂದ ನಮ್ಮ ಆತ್ಮವಿಶ್ವಾಸವನ್ನೇ ನಾವು ಕುಗ್ಗಿಸ್ಕೊತಾ ಇರ್ತೀವಿ. ಇದಕ್ಕೆ ಸಂಬಂಧಪಟ್ಟಂತಹ ಒಂದು ಇಂಟ್ರೆಸ್ಟಿಂಗ್ ಕಥೆನ ನಾನು ಇವತ್ತು ತಗೊಂಡ್ ಬಂದಿದ್ದೀನಿ. ಬನ್ನಿ ಹಾಗಿದ್ರೆ ಹೆಚ್ಚು ತಡ ಮಾಡದೆ ಇವತ್ತಿನ ಎಪಿಸೋಡ್ ನ ಶುರು ಮಾಡೋಣ. ಒಮ್ಮೆ ಒಂದು ಊರಿನಲ್ಲಿ ಒಬ್ಬ ಕಲಾವಿದನಿರ್ತಾನಂತೆ. ಆತನ ಕೆಲಸ ಚಿತ್ರ ಬಿಡಿಸೋದು. ಆದ್ರೆ ಆತನಿಗೆ ಒಂದು ಸಣ್ಣ ಅಳುಕಿರುತ್ತೆ. ಅದೇನಂತ ಹೇಳಿದ್ರೆ, ನಾನ್ ನಿಜವಾಗ್ಲೂ ಒಳ್ಳೆ ಕಲಾವಿದನ, ನಾನು ಬಿಡಿಸುವಂತಹ ಚಿತ್ರಗಳು ನಿಜವಾಗ್ಲೂ ಚೆನ್ನಾಗಿರುತ್ತಾ, ಈ ಚಿತ್ರಗಳು ಜನರಿಗೆ ಇಷ್ಟ ಆಗುತ್ತಾ ಇಲ್ಲವಾ, ಈ ರೀತಿಯಾದಂತಹ ಒಂದು ಗೊಂದಲ. ಇದಕ್ಕೆ ಒಂದು ಪರಿಹಾರವನ್ನ ನೋಡ್ಕೋಬೇಕು ಅಂತ ಹೇಳಿ ಆತ ಒಂದು ಕೆಲಸವನ್ನ ಮಾಡ್ತಾನೆ. ಆತ ಒಮ್ಮೆ ಒಂದು ಸುಂದರವಾದ ಚಿತ್ರವನ್ನ ಬಿಡಿಸಿ ಪೇಟೆಯಲ್ಲಿ ತೆಗೆದುಕೊಂಡು ಹೋಗಿ ಜನರೆಲ್ಲರೂ ಓಡಾಡುವಂತ, ಅಂದ್ರೆ ಹೆಚ್ಚು ಜನ ಓಡಾಡುವಂತಹ ಜಾಗದಲ್ಲಿ ಆ ಚಿತ್ರವನ್ನ ಇಡ್ತಾನೆ. ಆ ಚಿತ್ರವನ್ನ ಇಟ್ಟು ಕೆಳಗಡೆ ಒಂದು ಸಾಲನ್ನ ಬರೀತಾನೆ. ಈ ಚಿತ್ರದಲ್ಲಿ ನಿಮಗೆ ಕಾಣುವಂತಹ ಲೋಪದೋಷಗಳೇನಾದರೂ ಇದ್ರೆ ಅದನ್ನ ತಿಳಿಸಿ ಅಂತ ಹೇಳಿ. ಒಂದು ಅರ್ಧ ಗಂಟೆ ಬಿಟ್ಟು ನಂತರ ಬರ್ತಾನೆ. ಅವನು ಹೋಗೋಕ್ಕಿಂತ ಮುಂಚೆ ಒಂದು ಕೆಂಪು ಕಲರ್ ಪೆನ್ ಅನ್ನ ಅಲ್ಲಿಟ್ಟು ಹೋಗಿರ್ತಾನೆ. ಏನಾದರೂ ಲೋಪದೋಷಗಳಿದ್ರೆ ಜನ ತಿಳಿಸ್ಲಿ ಅಂತ ಹೇಳಿ ಒಂದು ಕೆಂಪು ಕಲರ್ ಪೆನ್ ಅನ್ನ ಅಲ್ಲಿಟ್ಟು ಹೋಗಿರ್ತಾನೆ. ಒಂದು ಅರ್ಧ ಗಂಟೆ ಆದ್ಮೇಲೆ ಬಂದು ನೋಡ್ತಾನೆ, ಆತ ಬಿಡಿಸಿದಂತ ಚಿತ್ರ ಏನು ಅನ್ನೋದೇ ಅವನಿಗೆ ಗೊತ್ತಾಗ್ತಾ ಇಲ್ಲ. ಯಾಕಂದ್ರೆ ಇಡೀ ಚಿತ್ರದ ತುಂಬಾ ಅಲ್ಲಿದ್ದು ಕೆಂಪು ಕಲರಿನ ಇಂಕ್ ಮಾತ್ರ. ಅವನಿಗೆ ಆಶ್ಚರ್ಯ ಆಗೋಗುತ್ತೆ, ಗಾಬರಿ ಕೂಡ ಆಗೋಗುತ್ತೆ ಅವನಿಗೆ. ಏನಪ್ಪಾ, ನಾನು ಬಿಡಿಸಿದಂತ ಚಿತ್ರದಲ್ಲಿ ಇಷ್ಟೊಂದು ಲೋಪದೋಷ ಇದೆಯಾ, ಇಷ್ಟೊಂದು ಜನ ಇದ್ರ ಮೇಲೆ ಎಲ್ಲೆಲ್ಲಿ ಲೋಪದೋಷ ಇದೆ ಅನ್ನೋದನ್ನ ಗುರ್ತು ಮಾಡಿ ಹೋಗಿದ್ದಾರೆ. ನಾನ್ ನಿಜವಾಗ್ಲೂ ಒಳ್ಳೆ ಕಲಾವಿದ ಅಲ್ಲ ಅನ್ಸುತ್ತೆ. ಇರ್ಲಿ, ಜನ ಅವರಿಗೆ ಅನ್ಸಿದ್ದನ್ನ ಹೇಳಿದ್ದಾರೆ, ನಾನು ಇದನ್ನ ಸರಿ ಮಾಡ್ಕೊಂಡ್ ಬರ್ಬೇಕು ಅಂತ ಹೇಳಿ ಮತ್ತೆ ತನ್ನ ಮನೆಗೆ ಹೋಗಿ 1 ವಾರಗಳ ಕಾಲ ತನ್ನ ಸಮಯವನ್ನ ತೆಗೆದುಕೊಂಡು ಮತ್ತೊಂದು ಕಲಾಕೃತಿಯನ್ನ ಬಿಡಿಸ್ಕೊಂಡ್ ಬರ್ತಾನೆ. ಮತ್ತೆ ಅದೇ ಪೇಟೆಯಲ್ಲಿ ಜನ ಎಲ್ಲ ಓಡಾಡುವಂತಹ ಜಾಗದಲ್ಲಿ ಆ ಚಿತ್ರವನ್ನ ಇಟ್ಟು ಮತ್ತೆ ಕೆಳಗಡೆ ಒಂದು ಸಾಲನ್ನ ಬರೆದಿರ್ತಾನೆ. ಈ ಚಿತ್ರದಲ್ಲಿ ಏನಾದರೂ ಲೋಪದೋಷಗಳು ನಿಮಗೆ ಕಂಡಲ್ಲಿ ಅದನ್ನ ಗುರುತಿಸಿ ಅಂತ ಹೇಳಿ. ಈ ಸಲ ಅರ್ಧ ಗಂಟೆ ಅಲ್ಲ, 15 ನಿಮಿಷಗಳ ಕಾಲಾವಕಾಶದಲ್ಲಿ ಮತ್ತೆ ಬಂದು ನೋಡ್ತಾನೆ. ಕಳೆದ ಬಾರಿ ಇದ್ದದ್ದಕ್ಕಿಂತ ಹೆಚ್ಚು ಕೆಂಪು ಗುರುತುಗಳು ಆತನ ಚಿತ್ರದ ತುಂಬಾ ಇರುತ್ತೆ. ಆತನ ಕಾನ್ಫಿಡೆನ್ಸ್ ಅನ್ನೋದು ಏನಿರುತ್ತೆ ಕುಗ್ಗ್ ಹೋಗುತ್ತೆ. ಅರೆ, ನನ್ನ ಆತ್ಮವಿಶ್ವಾಸವನ್ನೇ ಕುಂದಿಸ್ತಾ ಇದೆಯಲ್ಲ ಈ ಜನಗಳ ಅಭಿಪ್ರಾಯ. ನಾನ್ ನಿಜವಾಗ್ಲೂ ಅಷ್ಟು ಕೆಟ್ಟ ಕಲಾವಿದನ, ನಾನ್ ಬಿಡಿಸಿದಂತ ಚಿತ್ರ ಅಷ್ಟು ಕೆಟ್ಟದಾಗಿದ್ಯಾ, ನನ್ನ ಹಣೆ ಬರ ಏನ್ ಮಾಡಕ್ಕಾಗತ್ತೆ ಅಂತ ಹೇಳಿ ಮತ್ತೆ ಮನೆಗೆ ಹೋಗ್ತಾನೆ. ಮನೆಗೆ ಹೋದಂತ ಸಂದರ್ಭದಲ್ಲಿ ಆತನ ತಾಯಿಯ ಬಳಿ ತನ್ನ ದುಃಖವನ್ನ ಹೇಳ್ಕೊತಾನೆ. ಅಮ್ಮ, ನಾನು ಒಬ್ಬ ಒಳ್ಳೆ ಕಲಾವಿದ ಆಗೋದಕ್ಕಾಗಲ್ಲ ಅನ್ಸುತ್ತೆ. ನಾನು 2 ಬಾರಿ ಸುಂದರವಾದ ಚಿತ್ರವನ್ನ ಬಿಡಿಸ್ಕೊಂಡು ಹೋಗಿ ಜನರ ಮಧ್ಯೆ ಇಟ್ಟೆ. ಆದರೆ ಜನ ಎಲ್ಲ ಕೂಡ ನನ್ನ ಚಿತ್ರದಲ್ಲಿ ಸಾಕಷ್ಟು ಲೋಪದೋಷವನ್ನ ಕಂಡು ಹಿಡಿದಿದ್ದಾರೆ. ಹೀಗಾದ್ರೆ ನಾನು ಕಲಾವಿದನಾಗಿ ಮುಂದುವರಿಯೋದಕ್ಕೆ ಸಾಧ್ಯ ಇಲ್ಲ ಅಮ್ಮ ಅಂತ ಹೇಳ್ತಾನೆ. ಅದಕ್ಕೆ ಆತನ ತಾಯಿ ಅವನಿಗೊಂದು ಉಪಾಯವನ್ನ ಕೊಡ್ತಾಳೆ. ಆ ಉಪಾಯವನ್ನ ಬಳಸ್ಕೊಂಡು ಅವನು ಮತ್ತೆ 1 ವಾರ ಬಿಟ್ಟು ಮತ್ತೊಂದು ಸುಂದರವಾದ ಕಲಾಕೃತಿಯನ್ನ ಬಿಡಿಸ್ಕೊಂಡು ಹೋಗಿ ಅದೇ ಪೇಟೆಯಲ್ಲಿ ಅದೇ ಜಾಗದಲ್ಲಿ ಇಡ್ತಾನೆ. ಆಗ ಕೆಳಗೆ ಮತ್ತೊಂದು ಸಾಲನ್ನ ಬರೆದಿರ್ತಾನೆ. ಹಾಗೆ ಮತ್ತೆ ಮೊದಲು ಇಡ್ತಿದ್ದಂತಹ ಅದೇ ಕೆಂಪು ಪೆನ್ನನ್ನ ಅಲ್ಲಿಟ್ಟು ಹೋಗಿರ್ತಾನೆ. ಈ ಸಲ ಅರ್ಧ ಗಂಟೆ ಅಲ್ಲ, 10 ನಿಮಿಷ ಅಲ್ಲ, 1 ಗಂಟೆಯ ಸಮಯದ ನಂತರ ಮತ್ತವನ ಅದೇ ಜಾಗಕ್ಕೆ ಬಂದು ತನ್ನ ಚಿತ್ರವನ್ನ ನೋಡ್ತಾನೆ. ಅವನಿಗೆ ಆಶ್ಚರ್ಯನೇ ಕಾದಿರುತ್ತೆ. ಆ ಚಿತ್ರದ ಮೇಲೆ ಒಂದೇ ಒಂದು ಸಣ್ಣ ಪೆನ್ನಿನ ಮಾರ್ಕು ಕೂಡ ಇರೋದಿಲ್ಲ. ಅವನು ಹೇಗೆ ಚಿತ್ರವನ್ನ ಇಟ್ಟು ಹೋಗಿರ್ತಾನೋ ಅದೇ ರೀತಿಯಲ್ಲಿ ಆ ಚಿತ್ರ ಅಲ್ಲೇ ಹಾಗೆ ಇರುತ್ತೆ. ಇದನ್ನ ಕಂಡು ಅವನಿಗೆ ಆ ಒಂದು ವಿಷಯ ಅರ್ಥ ಆಗುತ್ತೆ. ಆದ್ರೆ ಅವನಲ್ಲಿ ಬರೆದಂತಹ ಸಾಲೇನು ಅನ್ನೋದು ನಮ್ಮ ಪ್ರಶ್ನೆ ಅಲ್ವಾ. ಆತ ಹಿಂದಿನ ಬಾರಿ ಏನ್ ಬರ್ದಿರ್ತಾನೆ ಅಂತ ಹೇಳಿದ್ರೆ, ಈ ಚಿತ್ರದಲ್ಲಿ ನಿಮಗೆ ಕಾಣುವಂತಹ ಲೋಪದೋಷಗಳನ್ನ ಗುರುತಿಸಿ ಅಂತ ಹೇಳಿ ಬರ್ದ್ ಹೋಗಿರ್ತಾನೆ. ಆದ್ರೆ ಈ ಸಲ ನಿಮಗೆ ಕಾಣುವಂತಹ ಲೋಪದೋಷವನ್ನ ಸರಿ ಮಾಡಿ ಹೋಗಿ ನೀವು ಅಂತ ಬರ್ದಿರ್ತಾನೆ. ಬಂದ್ರು, ಜನ ನೋಡಿದ್ರು, ಅವರಿಗೆ ಆತನ ಕಲೆಯನ್ನ ಜಡ್ಜ್ ಮಾಡುವಂತಹ ಅರ್ಹತೆ ಇರ್ಲಿಲ್ಲ. ಹಾಗಾಗಿ ಅವರು ಅವರ ಕೈಯಲ್ಲಿ ಅದನ್ನ ತಿದ್ದೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಕಂಡಂತಹ ಕಲಾಕೃತಿ ಚೆನ್ನಾಗಿದೆ ಅಂತ ಹೇಳಿ ಅಲ್ಲಿಂದ ಹೊರಟು ಬಿಡ್ತಾರೆ. ಇದು ಅವನು ಅರ್ಥ ಮಾಡಿಕೊಂಡಂತಹ ಸತ್ಯ. ಸ್ನೇಹಿತರೆ, ನಮ್ಮ ಜೀವನದಲ್ಲೂ ಇಂತಹ ಅನೇಕ ಜನರಿರ್ತಾರೆ. ನಾವು ಮಾಡುವಂತಹ ಎಲ್ಲಾ ಕೆಲಸದಲ್ಲೂ ಲೋಪದೋಷವನ್ನ ಹುಡುಕುವಂತವ್ರು. ಹಾಗಂತ ಹೇಳಿ ಅವರು ಹೇಳುವಂತಹ ಲೋಪದೋಷಗಳಿಂದ ನಮ್ಮ ಆತ್ಮವಿಶ್ವಾಸವನ್ನ ನಾವು ಯಾವತ್ತೂ ಕಮ್ಮಿ ಮಾಡ್ಕೋಬಾರ್ದು.
ಒಂದ್ ಅರ್ಥ ಮಾಡ್ಕೊಳ್ಳಿ, ಈಗಿನ ಕಾಲದಲ್ಲಿ ನಾವು ಮಾಡುವಂತ ಕೆಲಸದಲ್ಲಿ ಲೋಪದೋಷಗಳನ್ನ ಹುಡುಕ್ತಾ ಇದ್ದಾರೆ ಅಂತ ಆದ್ರೆ ನಾವು ಮಾಡ್ತಿರುವಂತಹ ಕೆಲಸ ಪ್ರಾಯಶಃ ಸರಿಯಾಗೇ ಇದೆ ಅಂತ ಅರ್ಥ. ನಮ್ಮ ಆತ್ಮಕ್ಕೆ ನಾವು ಸರಿಯಾಗಿ ನಡೆದುಕೊಂಡಾಗ ಇತರರ ಜಡ್ಜ್ಮೆಂಟ್ ನಮಗೆ ಮುಖ್ಯ ಆಗೋದಿಲ್ಲ. ಈ ಕತೆ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಈ ಕತೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ ಮರೀದೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ಕಾಮೆಂಟ್ ಮಾಡಿ. ಹಾಗೆ ಮುಂಬರುವ ದಿನಗಳಲ್ಲಿ ನಮ್ಮ ಚಾನೆಲ್ ನಲ್ಲಿ ಯಾವ ರೀತಿಯ ಕಥೆಗಳನ್ನ ಕೇಳ್ಬೇಕು ಅನ್ನುವಂತಹ ನಿಮ್ಮ ಅಭಿಪ್ರಾಯ ಇದೆ, ಅದನ್ನು ಕೂಡ ಮರೀದೆ ಕಾಮೆಂಟ್ ಮಾಡಿ. ಹಾಗೆ ಈ ವಿಡಿಯೋವನ್ನ ಇನ್ನಷ್ಟು ಜನರ ಜೊತೆ ಹಂಚ್ಕೋಬೇಕು ಅಂತಿದ್ರೆ ದಯವಿಟ್ಟು ಇದನ್ನ ಶೇರ್ ಮಾಡಿ. ಮರೀದೆ ಪ್ಲೀಸ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಮಾಡುವಂತಹ ಒಂದು ಸಬ್ಸ್ಕ್ರೈಬ್ ನಮಗೆ ಇನ್ನಷ್ಟು ಕಥೆಗಳನ್ನ ನಿಮ್ಮ ಬಳಿ ತರಬೇಕು ಅನ್ನುವಂತ ಉತ್ಸಾಹವನ್ನ ಕೊಡುತ್ತೆ. ಮತ್ತೆ ಭೇಟಿ ಮಾಡೋಣ. ನಮಸ್ಕಾರ.